ಜವಾಬ್ದಾರಿಯಲ್ಲಿ ಇರುವಂತವರು ಉತ್ತರ ಕೊಡಲಿಲ್ಲ ಅಂತಂದ್ರೆ ಈ ರೀತಿ ಅನಾಹುತಗಳು ಆಗಿ ಹೋಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನೀವು ಕುತ್ಕೊಂಡಿರೋದು ಉತ್ತರ ಕೊಡೋದಕ್ಕೆ, ನಾವಿರೋದು ಪ್ರಶ್ನೆ ಮಾಡೋದಕ್ಕೆ. ನೀವು ಉತ್ತರ ಕೊಡಲಿಲ್ಲ, ನಾವು ಆಡಿದ್ದೇ ಆಟ, ನಮ್ಮನ್ನು ಯಾರು ಕೇಳೋರು ಅನ್ನೋ ರೀತಿಯ ಮನಸ್ಥಿತಿ, ದುರಹಂಕಾರ ನಿಮ್ಮಲ್ಲಿದ್ದರೆ ನಾಳೆ ಬರ್ತಾನೆ ಅಣ್ಣ ಒಬ್ಬ, ಕಾಲರ್ ಪಟ್ಟಿ ಹಿಡಿದು ಆಚೆ ಹಾಕ್ತಾನೆ ನಿಮ್ಮನ್ನೆಲ್ಲರನ್ನ. ಅದೇ ರೀತಿ ಇಲ್ಲಿ ಆಗಿದ್ದು. CM ಸಿದ್ದರಾಮಯ್ಯ ಅವರು ಯಾರು ಪ್ರಶ್ನೆ ಕೊಡಲಿಲ್ವೋ ಅವರನ್ನು ಮನೆ ಕಳಿಸಿದ್ರು. ಹೋಗ್ರಪ್ಪ ಮನೆಗೆ, ನಿಮ್ಮ ಆಟ ಇಲ್ಲಿಗೆ ಮುಗೀತು ಅಂತ ಹೇಳಿ. ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಪ್ರಶ್ನೆಗಳನ್ನು ಮಾಡಲಾಗಿದೆ ನೋಡಿ. ಒಟ್ಟು 245 ಪ್ರಶ್ನೆಗಳು ಬಂದು ಉತ್ತರ ಬರೀ 98. ಸಾರಿಗೆ ಇಲಾಖೆಗೆ 25 ಪ್ರಶ್ನೆಗಳನ್ನು ಮಾಡಲಾಯಿತು. ರಾಮಲಿಂಗಾರೆಡ್ಡಿ ಸಚಿವರು 11 ಉತ್ತರಗಳನ್ನು ಕೊಟ್ಟರು. PWD ಇಲಾಖೆ ವಿಚಾರಕ್ಕೆ ಬಂದರೆ 37 ಪ್ರಶ್ನೆಗಳನ್ನು ಮಾಡಲಾಗಿತ್ತು. ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಕ್ಕ ಉತ್ತರ ಕೇವಲ 16. ಇನ್ನು ಕಂದಾಯ ಇಲಾಖೆ 90 ಪ್ರಶ್ನೆಗಳನ್ನು ಮಾಡಲಾಯಿತು. ಕೃಷ್ಣ ಬೈರೇಗೌಡರ ಇಲಾಖೆ ಸಿಕ್ಕ ಉತ್ತರ 20-70 ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ವಸತಿ ಇಲಾಖೆ 31 ಪ್ರಶ್ನೆಗಳನ್ನು ಕೇಳಲಾಯಿತು. ಜಮೀರ್ ಅಹಮದ್ ಖಾನ್ ಅವರಿಗೆ ಬರೀ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದವರು, 30 ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ. ಅಲ್ಪಸಂಖ್ಯಾತರ ಇಲಾಖೆ, ಈ ಇಲಾಖೆ ಜಮೀರ್ ಅಹಮದ್ ಅವರಿಗೆ ಬರುತ್ತೆ. 21 ಪ್ರಶ್ನೆನ ಕೇಳಲಾಯಿತು. 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಸಿಕ್ಕಿದೆ ಜಮೀರ್ ಅವರೇ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ ಪಾಪ ಅವರು. ಇನ್ನು ಪಶುಸಂಗೋಪನೆ ಇಲಾಖೆ, ಈ ಇಲಾಖೆ ವೆಂಕಟೇಶ್ ಅವರ ಅಡಿಯಲ್ಲಿ ಬರುತ್ತೆ. 35 ಪ್ರಶ್ನೆಗಳನ್ನು ಮಾಡಲಾಯಿತು. ಉತ್ತರ ಕೊಟ್ಟಿದ್ದು 31, 4 ಉಳಿಸ್ಕೊಂಡಿದ್ದಾರೆ. ಈ ಎಲ್ಲರ ಪೈಕಿ ಸ್ವಲ್ಪ ಬೆಟರ್ ಇವರು, 4 ಉಳಿಸ್ಕೊಂಡಿದ್ದಾರೆ, 31 ಉತ್ತರ ಕೊಟ್ಟಿದ್ದಾರೆ. ಇನ್ನು ತೋಟಗಾರಿಕೆ ಇಲಾಖೆ SS ಮಲ್ಲಿಕಾರ್ಜುನ್ ಕೇಳಿದ ಪ್ರಶ್ನೆ 5, ಕೊಟ್ಟ ಉತ್ತರ 4, 1 ಉಳಿಸ್ಕೊಂಡಿದ್ದಾರೆ. ಓಕೆ, ಈ ರೀತಿ ಇಲಾಖಾವಾರು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಉತ್ತರ ಕೊಟ್ಟಿಲ್ಲ ಹೆಚ್ಚು, 3 ಇಲಾಖೆಯವರಿಂದ ಉತ್ತರ ಸಿಕ್ಕಿಲ್ಲ. ಹಿಂಗಾಗಿ ಅಂತವ್ರನ್ನ ಮನೆ ಕಳಿಸಿದ್ದಾರೆ. ಜವಾಬ್ದಾರಿಯಲ್ಲಿ ಇರುವಂಥವರು ಉತ್ತರ ಕೊಡಲಿಲ್ಲ ಅಂತಂದ್ರೆ ಈ ರೀತಿ ಅನಾಹುತಗಳು ಆಗಿ ಹೋಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನೀವು ಕುತ್ಕೊಂಡಿರೋದು ಉತ್ತರ ಕೊಡೋದಕ್ಕೆ, ನಾವಿರೋದು ಪ್ರಶ್ನೆ ಮಾಡೋದಕ್ಕೆ. ನೀವು ಉತ್ತರ ಕೊಡಲಿಲ್ಲ, ನಾವು ಆಡಿದ್ದೇ ಆಟ, ನಮ್ಮನ್ನು ಯಾರು ಕೇಳೋರು ಅನ್ನೋ ರೀತಿಯ ಮನಸ್ಥಿತಿ, ದುರಹಂಕಾರ ನಿಮ್ಮಲ್ಲಿದ್ದರೆ ನಾಳೆ ಬರ್ತಾನೆ ಅಣ್ಣ ಒಬ್ಬ, ಕಾಲರ್ ಪಟ್ಟಿ ಹಿಡಿದು ಆಚೆ ಹಾಕ್ತಾನೆ ನಿಮ್ಮನ್ನೆಲ್ಲರನ್ನ. ಅದೇ ರೀತಿ ಇಲ್ಲಿ ಆಗಿದ್ದು. CM ಸಿದ್ದರಾಮಯ್ಯ ಅವರು ಯಾರು ಪ್ರಶ್ನೆ ಕೊಡಲಿಲ್ವೋ ಅವರನ್ನು ಮನೆ ಕಳಿಸಿದ್ರು. ಹೋಗ್ರಪ್ಪ ಮನೆಗೆ, ನಿಮ್ಮ ಆಟ ಇಲ್ಲಿಗೆ ಮುಗೀತು ಅಂತ ಹೇಳಿ. ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಪ್ರಶ್ನೆಗಳನ್ನು ಮಾಡಲಾಗಿದೆ ನೋಡಿ. ಒಟ್ಟು 245 ಪ್ರಶ್ನೆಗಳು ಬಂದು ಉತ್ತರ ಬರೀ 98. ಸಾರಿಗೆ ಇಲಾಖೆಗೆ 25 ಪ್ರಶ್ನೆಗಳನ್ನು ಮಾಡಲಾಯಿತು. ರಾಮಲಿಂಗಾರೆಡ್ಡಿ ಸಚಿವರು 11 ಉತ್ತರಗಳನ್ನು ಕೊಟ್ಟರು. PWD ಇಲಾಖೆ ವಿಚಾರಕ್ಕೆ ಬಂದರೆ 37 ಪ್ರಶ್ನೆಗಳನ್ನು ಮಾಡಲಾಗಿತ್ತು. ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಕ್ಕ ಉತ್ತರ ಕೇವಲ 16. ಇನ್ನು ಕಂದಾಯ ಇಲಾಖೆ 90 ಪ್ರಶ್ನೆಗಳನ್ನು ಮಾಡಲಾಯಿತು. ಕೃಷ್ಣ ಬೈರೇಗೌಡರ ಇಲಾಖೆ ಸಿಕ್ಕ ಉತ್ತರ 20-70 ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ವಸತಿ ಇಲಾಖೆ 31 ಪ್ರಶ್ನೆಗಳನ್ನು ಕೇಳಲಾಯಿತು. ಜಮೀರ್ ಅಹಮದ್ ಖಾನ್ ಅವರಿಗೆ ಬರೀ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದವರು, 30 ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ. ಅಲ್ಪಸಂಖ್ಯಾತರ ಇಲಾಖೆ, ಈ ಇಲಾಖೆ ಜಮೀರ್ ಅಹಮದ್ ಅವರಿಗೆ ಬರುತ್ತೆ. 21 ಪ್ರಶ್ನೆನ ಕೇಳಲಾಯಿತು. 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಸಿಕ್ಕಿದೆ ಜಮೀರ್ ಅವರೇ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ ಪಾಪ ಅವರು. ಇನ್ನು ಪಶುಸಂಗೋಪನೆ ಇಲಾಖೆ, ಈ ಇಲಾಖೆ ವೆಂಕಟೇಶ್ ಅವರ ಅಡಿಯಲ್ಲಿ ಬರುತ್ತೆ. 35 ಪ್ರಶ್ನೆಗಳನ್ನು ಮಾಡಲಾಯಿತು. ಉತ್ತರ ಕೊಟ್ಟಿದ್ದು 31, 4 ಉಳಿಸ್ಕೊಂಡಿದ್ದಾರೆ. ಈ ಎಲ್ಲರ ಪೈಕಿ ಸ್ವಲ್ಪ ಬೆಟರ್ ಇವರು, 4 ಉಳಿಸ್ಕೊಂಡಿದ್ದಾರೆ, 31 ಉತ್ತರ ಕೊಟ್ಟಿದ್ದಾರೆ. ಇನ್ನು ತೋಟಗಾರಿಕೆ ಇಲಾಖೆ SS ಮಲ್ಲಿಕಾರ್ಜುನ್ ಕೇಳಿದ ಪ್ರಶ್ನೆ 5, ಕೊಟ್ಟ ಉತ್ತರ 4, 1 ಉಳಿಸ್ಕೊಂಡಿದ್ದಾರೆ. ಓಕೆ, ಈ ರೀತಿ ಇಲಾಖಾವಾರು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಉತ್ತರ ಕೊಟ್ಟಿಲ್ಲ ಹೆಚ್ಚು, 3 ಇಲಾಖೆಯವರಿಂದ ಉತ್ತರ ಸಿಕ್ಕಿಲ್ಲ. ಹಿಂಗಾಗಿ ಅಂತವ್ರನ್ನ ಮನೆ ಕಳಿಸಿದ್ದಾರೆ. ಜವಾಬ್ದಾರಿಯಲ್ಲಿ ಇರುವಂಥವರು ಉತ್ತರ ಕೊಡಲಿಲ್ಲ ಅಂತಂದ್ರೆ ಈ ರೀತಿ ಅನಾಹುತಗಳು ಆಗಿ ಹೋಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನೀವು ಕುತ್ಕೊಂಡಿರೋದು ಉತ್ತರ ಕೊಡೋದಕ್ಕೆ, ನಾವಿರೋದು ಪ್ರಶ್ನೆ ಮಾಡೋದಕ್ಕೆ. ನೀವು ಉತ್ತರ ಕೊಡಲಿಲ್ಲ, ನಾವು ಆಡಿದ್ದೇ ಆಟ, ನಮ್ಮನ್ನು ಯಾರು ಕೇಳೋರು ಅನ್ನೋ ರೀತಿಯ ಮನಸ್ಥಿತಿ, ದುರಹಂಕಾರ ನಿಮ್ಮಲ್ಲಿದ್ದರೆ ನಾಳೆ ಬರ್ತಾನೆ ಅಣ್ಣ ಒಬ್ಬ,
ಕಾಲರ್ ಪಟ್ಟಿ ಹಿಡಿದು ಆಚೆ ಹಾಕ್ತಾನೆ ನಿಮ್ಮನ್ನೆಲ್ಲರನ್ನ. ಅದೇ ರೀತಿ ಇಲ್ಲಿ ಆಗಿದ್ದು. CM ಸಿದ್ದರಾಮಯ್ಯ ಅವರು ಯಾರು ಪ್ರಶ್ನೆ ಕೊಡಲಿಲ್ವೋ ಅವರನ್ನು ಮನೆಗೆ ಕಳಿಸಿದ್ರು. ಹೋಗ್ರಪ್ಪ ಮನೆಗೆ, ನಿಮ್ಮ ಆಟ ಇಲ್ಲಿಗೆ ಮುಗೀತು ಅಂತ ಹೇಳಿ. ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಪ್ರಶ್ನೆಗಳನ್ನು ಮಾಡಲಾಗಿದೆ ನೋಡಿ. ಒಟ್ಟು 245 ಪ್ರಶ್ನೆಗಳು ಬಂದು ಉತ್ತರ ಬರೀ 98. ಸಾರಿಗೆ ಇಲಾಖೆಗೆ 25 ಪ್ರಶ್ನೆಗಳನ್ನು ಮಾಡಲಾಯಿತು. ರಾಮಲಿಂಗಾರೆಡ್ಡಿ ಸಚಿವರು 11 ಉತ್ತರಗಳನ್ನು ಕೊಟ್ಟರು. PWD ಇಲಾಖೆ ವಿಚಾರಕ್ಕೆ ಬಂದರೆ 37 ಪ್ರಶ್ನೆಗಳನ್ನು ಮಾಡಲಾಗಿತ್ತು. ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಕ್ಕ ಉತ್ತರ ಕೇವಲ 16. ಇನ್ನು ಕಂದಾಯ ಇಲಾಖೆ 90 ಪ್ರಶ್ನೆಗಳನ್ನು ಮಾಡಲಾಯಿತು. ಕೃಷ್ಣ ಬೈರೇಗೌಡರ ಇಲಾಖೆ ಸಿಕ್ಕ ಉತ್ತರ 20-70 ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ವಸತಿ ಇಲಾಖೆ 31 ಪ್ರಶ್ನೆಗಳನ್ನು ಕೇಳಲಾಯಿತು ಜಮೀರ್ ಅಹಮದ್ ಖಾನ್ ಅವರಿಗೆ. ಬರೀ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದವರು, 30 ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ. ಅಲ್ಪಸಂಖ್ಯಾತರ ಇಲಾಖೆ, ಈ ಇಲಾಖೆ ಜಮೀರ್ ಅಹಮದ್ ಅವರಿಗೆ ಬರುತ್ತೆ. 21 ಪ್ರಶ್ನೆನ ಕೇಳಲಾಯಿತು. 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಸಿಕ್ಕಿದೆ ಜಮೀರ್ ಅವರೇ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ ಪಾಪ ಅವರು. ಇನ್ನು ಪಶುಸಂಗೋಪನೆ ಇಲಾಖೆ, ಈ ಇಲಾಖೆ ವೆಂಕಟೇಶ್ ಅವರ ಅಡಿಯಲ್ಲಿ ಬರುತ್ತೆ. 35 ಪ್ರಶ್ನೆಗಳನ್ನು ಮಾಡಲಾಯಿತು. ಉತ್ತರ ಕೊಟ್ಟಿದ್ದು 31, 4 ಉಳಿಸ್ಕೊಂಡಿದ್ದಾರೆ. ಈ ಎಲ್ಲರ ಪೈಕಿ ಸ್ವಲ್ಪ ಬೆಟರ್ ಇವರು, 4 ಉಳಿಸ್ಕೊಂಡಿದ್ದಾರೆ, 31 ಉತ್ತರ ಕೊಟ್ಟಿದ್ದಾರೆ. ಇನ್ನು ತೋಟಗಾರಿಕೆ ಇಲಾಖೆ SS ಮಲ್ಲಿಕಾರ್ಜುನ್ ಕೇಳಿದ ಪ್ರಶ್ನೆ 5, ಕೊಟ್ಟ ಉತ್ತರ 4, 1 ಉಳಿಸ್ಕೊಂಡಿದ್ದಾರೆ. ಓಕೆ, ಈ ರೀತಿ ಇಲಾಖಾವಾರು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಉತ್ತರ ಕೊಟ್ಟಿಲ್ಲ ಹೆಚ್ಚು. 3 ಇಲಾಖೆಯವರಿಂದ ಉತ್ತರ ಸಿಕ್ಕಿಲ್ಲ. ಹೀಗಾಗಿ ಅಂಥವ್ರನ್ನ ಮನೆ ಕಳಿಸಿದ್ದಾರೆ. ಜವಾಬ್ದಾರಿಯಲ್ಲಿ ಇರುವಂಥವರು ಉತ್ತರ ಕೊಡಲಿಲ್ಲ ಅಂತಂದರೆ ಈ ರೀತಿ ಅನಾಹುತಗಳು ಆಗಿ ಹೋಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನೀವು ಕುತ್ಕೊಂಡಿರೋದು ಉತ್ತರ ಕೊಡೋದಕ್ಕೆ, ನಾವಿರೋದು ಪ್ರಶ್ನೆ ಮಾಡೋದಕ್ಕೆ. ನೀವು ಉತ್ತರ ಕೊಡಲಿಲ್ಲ, ನಾವು ಆಡಿದ್ದೇ ಆಟ, ನಮ್ಮನ್ನು ಯಾರು ಕೇಳೋರು ಅನ್ನೋ ರೀತಿಯ ಮನಸ್ಥಿತಿ, ದುರಹಂಕಾರ ನಿಮ್ಮಲ್ಲಿದ್ದರೆ ನಾಳೆ ಬರ್ತಾನೆ ಅಣ್ಣ ಒಬ್ಬ, ಕಾಲರ್ ಪಟ್ಟಿ ಹಿಡಿದು ಆಚೆ ಹಾಕ್ತಾನೆ ನಿಮ್ಮನ್ನೆಲ್ಲರನ್ನ. ಅದೇ ರೀತಿ ಇಲ್ಲಿ ಆಗಿದ್ದು. CM ಸಿದ್ದರಾಮಯ್ಯ ಅವರು ಯಾರು ಪ್ರಶ್ನೆ ಕೊಡಲಿಲ್ವೋ ಅವರನ್ನು ಮನೆಗೆ ಕಳಿಸಿದ್ರು. ಹೋಗ್ರಪ್ಪ ಮನೆಗೆ, ನಿಮ್ಮ ಆಟ ಇಲ್ಲಿಗೆ ಮುಗೀತು ಅಂತ ಹೇಳಿ. ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಪ್ರಶ್ನೆಗಳನ್ನು ಮಾಡಲಾಗಿದೆ ನೋಡಿ. ಒಟ್ಟು 245 ಪ್ರಶ್ನೆಗಳು ಬಂದು ಉತ್ತರ ಬರೀ 98. ಸಾರಿಗೆ ಇಲಾಖೆಗೆ 25 ಪ್ರಶ್ನೆಗಳನ್ನು ಮಾಡಲಾಯಿತು. ರಾಮಲಿಂಗಾರೆಡ್ಡಿ ಸಚಿವರು 11 ಉತ್ತರಗಳನ್ನು ಕೊಟ್ಟರು. PWD ಇಲಾಖೆ ವಿಚಾರಕ್ಕೆ ಬಂದರೆ 37 ಪ್ರಶ್ನೆಗಳನ್ನು ಮಾಡಲಾಗಿತ್ತು. ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಕ್ಕ ಉತ್ತರ ಕೇವಲ 16. ಇನ್ನು ಕಂದಾಯ ಇಲಾಖೆ 90 ಪ್ರಶ್ನೆಗಳನ್ನು ಮಾಡಲಾಯಿತು. ಕೃಷ್ಣ ಬೈರೇಗೌಡರ ಇಲಾಖೆ ಸಿಕ್ಕ ಉತ್ತರ 20-70 ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ವಸತಿ ಇಲಾಖೆ 31 ಪ್ರಶ್ನೆಗಳನ್ನು ಕೇಳಲಾಯಿತು ಜಮೀರ್ ಅಹಮದ್ ಖಾನ್ ಅವರಿಗೆ. ಬರೀ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದವರು, 30 ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ. ಅಲ್ಪಸಂಖ್ಯಾತರ ಇಲಾಖೆ, ಈ ಇಲಾಖೆ ಜಮೀರ್ ಅಹಮದ್ ಅವರಿಗೆ ಬರುತ್ತೆ. 21 ಪ್ರಶ್ನೆನ ಕೇಳಲಾಯಿತು. 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಸಿಕ್ಕಿದೆ ಜಮೀರ್ ಅವರೇ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ ಪಾಪ ಅವರು. ಇನ್ನು ಪಶುಸಂಗೋಪನೆ ಇಲಾಖೆ, ಈ ಇಲಾಖೆ ವೆಂಕಟೇಶ್ ಅವರ ಅಡಿಯಲ್ಲಿ ಬರುತ್ತೆ. 35 ಪ್ರಶ್ನೆಗಳನ್ನು ಮಾಡಲಾಯಿತು. ಉತ್ತರ ಕೊಟ್ಟಿದ್ದು 31, 4 ಉಳಿಸ್ಕೊಂಡಿದ್ದಾರೆ. ಈ ಎಲ್ಲರ ಪೈಕಿ ಸ್ವಲ್ಪ ಬೆಟರ್ ಇವರು, 4 ಉಳಿಸ್ಕೊಂಡಿದ್ದಾರೆ, 31 ಉತ್ತರ ಕೊಟ್ಟಿದ್ದಾರೆ. ಇನ್ನು ತೋಟಗಾರಿಕೆ ಇಲಾಖೆ SS ಮಲ್ಲಿಕಾರ್ಜುನ್ ಕೇಳಿದ ಪ್ರಶ್ನೆ 5, ಕೊಟ್ಟ ಉತ್ತರ 4, 1 ಉಳಿಸ್ಕೊಂಡಿದ್ದಾರೆ. ಓಕೆ, ಈ ರೀತಿ ಇಲಾಖಾವಾರು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಉತ್ತರ ಕೊಟ್ಟಿಲ್ಲ ಹೆಚ್ಚು. 3 ಇಲಾಖೆಯವರಿಂದ ಉತ್ತರ ಸಿಕ್ಕಿಲ್ಲ. ಹೀಗಾಗಿ ಅಂಥವ್ರನ್ನ ಮನೆ ಕಳಿಸಿದ್ದಾರೆ.